ಡಿಕೆ ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ದುರಂತ ನಡೆದ ಬಳಿಕ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ಕಣ್ಣೀರು ಸುರಿಸಿದ್ರು, ಇವತ್ತಿಡೀ ಸೈಲೆಂಟ್ ಆಗಿದ್ದಾರೆ. ಎಲ್ಲಿಯೂ ಕೂಡ ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ, ಏನೂ ಪ್ರತಿಕ್ರಿಯೆನ ಕೊಡ್ತಿಲ್ಲ. ಏನೇ ಕೇಳಿದ್ರು ಅವರಿಂದ ಉತ್ತರ ಲಭ್ಯವಾಗ್ತಿಲ್ಲ. ಮೌನಕ್ಕೆ ಜಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿಪಕ್ಷಗಳ ತೀವ್ರ ಟೀಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರೋದು ಕಾಣಿಸ್ತಾ ಇದೆ. ಬಹಿರಂಗವಾಗಿ ಕಾಣಿಸ್ತಾರೆ, ಆದರೆ ನಾನೇನು ಮಾತಾಡಲ್ಲ ಅಂತ ಸನ್ನೆ ಮಾಡಿ ಹೊರಡ್ತಾರೆ. ಇವತ್ತು ಕೂಡ ಒಂದು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಬಂದಿದ್ರು. ಬಹುಶಃ ಈ ವಿಚಾರ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಟೀಕೆ ಏನಾದರೂ ಪ್ರತಿಕ್ರಿಯೆ ಕೊಡಬಹುದು ಅಂತ ನಿರೀಕ್ಷೆ ಮಾಡೋದಕ್ಕೆ ಏನೂ ಮಾತಾಡಲ್ಲ ಈಗ ಅಂತ ಹೇಳಿ ಅವರು ಹೊರಟಿದ್ದಾರೆ. ಇದು ನಿನ್ನೆ ಡಿಕೆ ಶಿವಕುಮಾರ್ ಅವರು ಮಕ್ಕಳ ಸಾವಿನ ನಂತರದಲ್ಲಿ ದುಃಖಿತರಾದ ನಂತರ ಸೈಲೆಂಟ್ ಆಗಿರುವಂತಹ ಒಂದು ವಿಚಾರ. ಯಾಕೆ ಸೈಲೆಂಟ್ ಆಗಿದ್ದಾರೆ ಏನು ಗೊತ್ತಿಲ್ಲ, ಬಟ್ ಎಲ್ಲಿಯೂ ಕೂಡ ಅವರಿಂದ ಯಾವ ಉತ್ತರವೂ ಕೂಡ ಲಭ್ಯವಾಗ್ತಿಲ್ಲ. ಸ್ಟೇಡಿಯಂನಲ್ಲಿ ಡಿಕೆ ಶಿವಕುಮಾರ್ ಅವರು ಹೋದರು, ಅಲ್ಲಿ ಕಪ್ಗೆ ಅವರು ಮೂತಿಟ್ಟಿದ್ರು. ಅದಾದ ನಂತರದಲ್ಲಿ ಟೀಕೆ ಬಂತು, ಅವರು ಕಣ್ಣೀರು ಹಾಕಿದ್ರು. ಆ ಮಕ್ಕಳ ಸಾವು ನೋಡಿದ ಮೇಲೆ ನನ್ನ ಮಕ್ಕಳಿದ್ದ ಹಾಗೆ ಅಂತ ನನಗೂ ನೋವಾಗ್ತಾ ಇದೆ ಅಂತ ಕಣ್ಣೀರು ಹಾಕಿದ್ರು. ಅದಾದ ನಂತರದಲ್ಲಿ ಆ ಕಣ್ಣೀರ ವಿಚಾರವಾಗಿಯೂ ಕೂಡ ಟೀಕೆ ಆಗಿತ್ತು. ಪೊಲೀಸರಿಗೆ ಬೇಡ ಅಂತಾದರೂ ಪೊಲೀಸರು ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕಾರ್ಯಕ್ರಮ ಮಾಡಿದ್ರು ಅನ್ನೋ ಮಾತುಗಳು ಕೂಡ ವ್ಯಕ್ತವಾಗಿತ್ತು. ಇದೆಲ್ಲದರ ನಂತರ ಅವರು ಮೌನಕ್ಕೆ ಜಾರಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಡಿಕೆ ಶಿವಕುಮಾರ್ ಅವರ ಈ ಮೌನ ಏನು ಅರ್ಥೈಸ್ತಾ ಇದೆ? ದಿವ್ಯಾ, ಖಂಡಿತವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರ ಸ್ವಭಾವ ಮೌನವಾದ ಸ್ವಭಾವ ಅಲ್ಲ. ಯಾಕೆಂದರೆ ನಿನ್ನೆಯಿಂದ ಎಲ್ಲೇ ಒಂದು ರೀತಿಯಲ್ಲಿ ರಿಯಾಕ್ಷನ್ ಕೇಳಿದಂಥ ಸಂದರ್ಭದಲ್ಲಿ ನಿನ್ನೆ ಬೆಳಿಗ್ಗೆ ಅವರ ನಿವಾಸದ ಮುಂದೆ ಎಲ್ಲೋ ಒಂದು ಕಡೆ ಆ ಒಂದು ವಿಚಾರವನ್ನು ನೆನೆದುಕೊಂಡು ಕಣ್ಣೀರು ಹಾಕಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದರು. ಅಲ್ಲಿಂದ ಇಲ್ಲಿ ತನಕವೂ ಕೂಡ ಯಾವುದೇ ರೀತಿಯ ರಿಯಾಕ್ಷನನ್ನು ಕೊಡ್ತಾ ಇಲ್ಲ. ಮೌನಕ್ಕೆ ಒಂದು ರೀತಿಯಲ್ಲಿ ಶರಣಾಗ್ಬಿಟ್ಟಿದ್ದಾರೆ. ಅಂದರೆ ವಿಧಾನಸೌಧಕ್ಕೆ ನಿನ್ನೆ ಕ್ಯಾಬಿನೆಟ್ ಬಂದಾಗಲೂ ಕೂಡ ಮಾಧ್ಯಮಗಳಂತ ಕೈ ಮುಗಿದು ಒಳಗಡೆ ಹೋದರು. ಜೊತೆಗೆ CM ಸುದ್ದಿಗೋಷ್ಠಿಯಲ್ಲಿ ಅದಾದ ಬಳಿಕ ರಿಯಾಕ್ಷನ್ ಕೇಳಿದಂಥ ಬಳಿಕ ಮಾತನಾಡೋದು ಏನಿಲ್ಲ ಅಂತ ಹೋದರು. ಇವತ್ತು ಅವರ ನಿವಾಸದಲ್ಲಿ ಬೆಳಿಗ್ಗೆ ಅವ್ರ ನಿವಾಸದಲ್ಲೂ ಕೂಡ ಮಾಧ್ಯಮಗಳು ಹೋದಂಥ ಸಂದರ್ಭದಲ್ಲಿ ಯಾವುದೇ ರಿಯಾಕ್ಟ್ ಮಾಡಲಿಲ್ಲ, ಹೊರಗಡೆ ಹೋದರು. ಇವತ್ತು ಮಧ್ಯಾಹ್ನ ರಿಯಾಕ್ಷನ್ ಕೇಳಿದಂಥ ಸಂದರ್ಭದಲ್ಲಿ ಈಗ ಮಾತನಾಡೋದು ಏನಿಲ್ಲ ಅಂತಲೂ ಕೂಡ ಹೇಳಿದ್ರು. ಅಂದರೆ ಇದೆಲ್ಲದಕ್ಕೂ ಕೂಡ ಕಾರಣ ಏನು? ಆ ಘಟನೆಯಿಂದ ಆದಂಥ ಶಾಕೋ ಅಥವಾ ಬೇರೇನು ಅಂತ. ಯಾಕೆಂದರೆ ಡಿಕೆ ಶಿವಕುಮಾರ್ ಅವರು RCBಯ ಸೆಲೆಬ್ರೇಷನಲ್ಲಿ ಯಾವ ರೀತಿ ಇದ್ರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅಂದರೆ ಆಟಗಾರರನ್ನ ವೆಲ್ಕಮ್ ಮಾಡ್ಕೊಬರೋದ್ರಿಂದ ಹಿಡಿದು ಆ ಒಂದು ಸ್ಟೇಡಿಯಂನಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಪಡೋ ತನಕವೂ ಕೂಡ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿದ್ರು. ಅದಾದ ಬಳಿಕ ಕಾಲ್ ತೊಳಿತ ಪ್ರಕರಣ ಆಯಿತು. ಅಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಕುಟುಂಬದವ್ರನ್ನ ಮಾತನಾಡಿಸ್ಕೊಂಡು ಬಂದರು. ಅಲ್ಲೂ ಕೂಡ ಸಾಂತ್ವನ ಹೇಳುವಂಥ ಕೆಲಸವನ್ನ ಮಾಡಿದ್ರು. ಆದರೆ ವಿಪಕ್ಷಗಳು ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಶೋ ಅಪ್ ಏನಿತ್ತು ಇದೂ ಕೂಡ ಕಾರಣ ಆಗಿರ್ಬೋದು. ಸರ್ಕಾರ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ತೀರ್ಮಾನಗಳು ಮತ್ತು ಡಿಸೈಡಿಂಗ್ ಫ್ಯಾಕ್ಟರ್ಗಳು 2 ಪವರ್ ಸೆಂಟರ್ ನಡುವೆ ಆದಂಥ ಸಂದರ್ಭದಲ್ಲಿ ಈ ರೀತಿಯ ಅನಾಹುತ ಸಂಭವಿಸಿದೆ ಅಂತ ಕೂಡ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ವು. ಹಾಗಾಗಿ ಇದು ಎಲ್ಲದಕ್ಕೂ ಕೂಡ ಯಾವುದಕ್ಕೂ ಕೂಡ ಇಲ್ಲಿ ತನಕ ಕೂಡ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಈ ಮೌನ ಎಷ್ಟು ದಿನಗಳ ಕಾಲ ಇರುತ್ತೆ, ಯಾವ ಕಾರಣಗಳಿಗೋಸ್ಕರ ನಿಖರ ಕಾರಣ ಏನಾದರೂ ಇದೆಯಾ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಹಾಗಾಗಿ DKಶಿಯ ಮೌನದ ಬಗ್ಗೆ ರಾಜಕಾರಣ ವಲಯದಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ದಿವ್ಯಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.